ಜೂನಿಯರ್ ಕಾಲೇಜಲ್ಲಿ ಸುಮಾರು 12 ವರ್ಷ ಕಾರ್ಯನಿರ್ವಹಿಸಿದ್ದೀನಿ. 2018ರಲ್ಲಿ NCERT ಸಿಲೆಬಸ್ ಬಂತು. ಅದು ಅದ್ಭುತವಾಗಿ ಕೊಟ್ಬಿಟ್ಟಿದ್ದಾನೆ. ಪ್ರತಿಯೊಂದು ಏನು ಕಲಿಸ್ಬೇಕನ್ನೋ ಒಂದೊಂದು ಪ್ರಯೋಗ ಕೊಟ್ಬಿಟ್ಟಿದ್ದಾನೆ. ಈ ಪ್ರಯೋಗವನ್ನು ಮಾಡಿ ಮಕ್ಕಳಿಗೆ ಕಲಿಸಿ ಅಂತ NCERT ಕೊಟ್ಟಿದೆ. ಈ ಪ್ರಯೋಗಗಳನ್ನ ಕಣ್ಣಾರೆ ನೋಡಿದಾಗ ಮಗುಗೆ ಕಾನ್ಸೆಪ್ಟ್ ಅರ್ಥ ಆಗ್ತದೆ. ಇಲ್ಲಿ ನಿಮಗೆ ಒಂದು ಪೇಜ್ ಕೊಟ್ಟಿದ್ದೀನಿ. ಅದಕ್ಕೆ ಮೆಗ್ನೀಷಿಯಂ ರಿಬ್ಬನ್ನ ತೆಗೆದುಕೊಳ್ಳಿ. ಅದು ಇಟ್ ಇಸ್ ಎನ್ ಎಲಿಮೆಂಟ್. ಅದನ್ನ ಸ್ಟ್ಯಾಂಡ್ ಪೇಪರ್ ಉಜ್ಜಿ ಬರ್ನ್ ಮಾಡಿ ತೋರಿಸಿ ಆ ಬೂದಿ ಹೆಸರೇನು ಈ ಥರ ಎಲ್ಲ ಕ್ವಶನ್ಸ್ ಮಾಡ್ಬಿಟ್ಟಿದ್ದಾನೆ. ಇದು 7 ವರ್ಷ ಆಯ್ತು ಬಂದಿದೆ. ಯಾವ ಸ್ಟ್ಯಾಂಡರ್ಡ್? 6ರಿಂದ 10ನೇ ತರಗತಿವರೆಗೂ ಬಂದಿದೆ. ಅವನು ಎಲ್ಲರೂ ಆಕ್ಟಿವಿಟಿಗಳ ಕಲರ್ ಒಳಗಡೆ ಕೊಟ್ಟಿದ್ದಾನೆ. ಇದನ್ನು ಮಾಡ್ದೇನೆ ನೀನು ಪಾಠ ಮಾಡೋಣ ಅಂತ. ಈಗೇನಾಗಿದೆ, ಈ NCERT ಪಠ್ಯ ಪಾಠ ಮಾಡಬೇಕಾದ್ರೆ ಅದನ್ನ ಬಳಸ್ಕೊಂಡು ಮಾಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಿದ್ದೀವಿ ಅಂತ ಮುನ್ನುಡಿ ಹೇಳಿದ್ದಾನೆ. ಮಕ್ಕಳಿಗೆ ಕಂಠಪಾಠ ವಿಧಾನದಿಂದ ಮುಕ್ತಿಗೊಳಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಿದ್ದಾರೆ. ಈಗೇನು ಮಾಡ್ಬಿಟ್ಟು ಇವರು ರಿಸಲ್ಟ್ಗೋಸ್ಕರ NCERT LBA ವಿಧಾನ ಅಂತ ತಂದ್ಬಿಟ್ಟು, LBA ವಿಧಾನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಪ್ರಯೋಗಗಳೆಲ್ಲ ಬಿಟ್ಟು ನೀವು ಪಾಠ ಮಾಡಿ ಕ್ವಶನ್ಸ್ ಕಲಿಸ್ಬಿಡಿ. ಅದೇ ರೀತಿ ಎಲ್ಲ ಶಾಲೆಗಳಿಗೂ ಕ್ವಶನ್ಸ್ ಕಲಿಸ್ಬಿಟ್ಟು ಇದೇ NCERT ಸಿಲೆಬಸ್ ಮಕ್ಕಳಿಗೆ ಗೊಂದಲಾಗ್ಬಿಟ್ಟು ಈ ಸಿಲೆಬಸ್ ಓದಬೇಕು, ಅವ್ರು ಕ್ವಶನ್ ಆನ್ಸರ್ ಓದಬೇಕು. ಟೀಚರ್ಸ್ಗೂ ಗೊಂದಲ, ಮಕ್ಕಳಿಗೂ ಗೊಂದಲ. ಈಗೇನಾಯ್ತು, ಇವ್ರು ಈ ಥರ ಕೊಟ್ಟಿದ್ರಿಂದ ನೋಡಿ, ಹಿಂದಿ 100ಕ್ಕೆ 131,255 ಮಕ್ಕಳು 100ಕ್ಕೆ 100 ತೆಗೆದಿದ್ದಾರೆ. ಬೋರ್ಡಿಂದ ತಗೊಂಡಿರೋದು. ಸಮಾಜ ವಿಜ್ಞಾನ 10,686, ಕನ್ನಡ 10,341, ಇಂಗ್ಲಿಷ್ 2,678, ಗಣಿತ 1,264, ವಿಜ್ಞಾನ ಕೇವಲ 636 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದಿದ್ದಾರೆ. ಇದು ಯಾಕೆ ಅಂದ್ರೆ ಮಗುವಿಗೆ ಬಂದಾಯ್ತು. LBA ಮೆಥಡ್ ಓದ್ಬೇಕಾ, NCERT ಪುಸ್ತಕ ಓದ್ಬೇಕಾ? NCERT ಏನು ಪ್ರಯೋಗ ಸಹಿತ ಕೊಟ್ಬಿಟ್ಟಿದೆ ನೋಡಿ. ಸುಮಾರು 10ನೇ ತರಗತಿನಲ್ಲಿ 220 ಎಕ್ಸ್ಪೆರಿಮೆಂಟ್ಗಳು ಕೊಟ್ಟಿದ್ದಾನೆ. ನಾನು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋಣ ಅಂತ ತಂದೆ, ಟೈಮ್ ಇಲ್ಲ ಬೇಡ ಅಂತ. ಇಲ್ಲಿ ಅದ್ಭುತವಾದಂಥ ನಾಲೆಡ್ಜ್ ತುಂಬಿದ್ದಾನೆ. ಶಾಲೆಗಳಲ್ಲಿ ಇದು ಶಿಕ್ಷಕರು ಮಾಡಿಕೊಂಡು ಪಾಠ ಮಾಡಬೇಕು. ನಾನು ರಾಜ್ಯಾದ್ಯಂತ 26 ಜಿಲ್ಲೆಗೆ ಹೋಗಿದ್ದೀನಿ, 3,000 ಶಾಲೆಗಳಿಗೆ ಹೋಗಿದ್ದೀನಿ. ಒಂದೇ ಒಂದು ಶಾಲೆಯಲ್ಲಿ NCERT ಪಠ್ಯ ನಡೀತಾ ಇಲ್ಲ. ಅಷ್ಟು ಇಷ್ಟು ಕೆಲವು ಶಿಕ್ಷಕರು ಮಾಡಿಕೊಂಡು ಪಾಠ ಮಾಡ್ತಾ ಇದ್ದಾರೆ. ಆದರೆ ಈಗೇನಾಯ್ತು, LBA ಮೆಥಡ್ ಬಂತಲ್ಲ, ಅವ್ರು ಇನ್ನೂ ಹೇಳ್ಕೊಟ್ಟಂಗಾಯ್ತು. ಪ್ರಯೋಗಗಳನ್ನು ಬಿಟ್ಟು ಪಾಠ ಮಾಡಿ ನೋಡಿ, ರಿಸಲ್ಟ್ ಹೊರತಾ ಬಿಟ್ಟಿಲ್ಲ. ಬರೀ 636 ವಿದ್ಯಾರ್ಥಿಗಳು 100 ಸ್ಕೋರ್ ಮಾಡಿದ್ದಾರೆ. ಬೇರೆ ಮಕ್ಕಳು ತಗೊಂಡಾಗ 30, 35 ಒಳ್ಳೆ ಪಾಸ್ ಅಂತ ಬಂದ್ಬಿಟ್ಟಿದೆ. ಇದ್ರ ನಾಲೆಡ್ಜ್ ಇಲ್ಲ, ಸ್ಕಿಲ್ ಇಲ್ಲ, ಪ್ರಯೋಗ ಸಹ ಇಲ್ಲ. ಇವರು DSCERT ಎಲ್ಲರೂ ಪ್ರಯೋಗಗಳನ್ನು ಮಾಡೋದಕ್ಕೆ ಡಯಟನ್ನು ಬಳಸ್ಕೊಂಡು ಶಾಲೆಗಳಲ್ಲಿ ನಡೆಯೋಂಗೆ ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ಪಾಸ್ಗೋಸ್ಕರ LBA ಮೆಥಡ್ ಅಂತ ತಂದ್ಬಿಟ್ಟು ಈ ವಿಧಾನದ ಮುಂದೆ ಯಾವುದೂ ಇಲ್ಲ. ಇದು NCERT ಪಠ್ಯ ಅದ್ಭುತವಾಗಿ ಕೊಟ್ಟಿದ್ದಾನೆ. ನಾನು ಇದನ್ನೇ ಎಲ್ಲ ರಾಜ್ಯಾದ್ಯಂತ ಈ ಪ್ರಯೋಗಗಳನ್ನು ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ ಆಫ್ಟರ್ ರಿಟೈರ್ಮೆಂಟು. ಬೆಂಗಳೂರಿನಲ್ಲಿ ಒಂದು ಶಾಲೆಯಲ್ಲಿ ಎಕ್ಸ್ಪೆರಿಮೆಂಟ್ಗಳಿಲ್ಲ, ಎಲ್ಲ ಕಂಠಪಾಠ ವಿಧಾನ. ಇವ್ರು ಮುನ್ನುಡಿ ಹೇಳ್ತಾನೆ ಇದೆ ನೋಡಿ. ಮುನ್ನುಡಿನಲ್ಲಿ ಕಂಠಪಾಠ ವಿಧಾನದಿಂದ ಕಲಿಕೆಯನ್ನು ಮುಕ್ತಿಗೊಳಿಸಲಾಗಿದೆ. ಎಲ್ಲಿ ಶಾಲೆಗಳಲ್ಲಿ ಮುಕ್ತಿಯಾಗಿದೆ? ಅದೇ ಹಳೆಯ ಪದ್ಧತಿಯಲ್ಲೇ ಕಂಠಪಾಠ ನಡೀತಾ ಇದೆ. ಆಮೇಲೆ ಇನ್ನೊಂದು ಹೇಳ್ತಾರೆ ನೋಡಿ, ಈ ಪಠ್ಯ ಪುಸ್ತಕಗಳು ಪರೀಕ್ಷಾ ದೃಷ್ಟಿಯಿಂದ ರಚಿತವಾಗಿಲ್ಲ, ಬದಲಾಗಿ ಅವುಗಳು ವಿದ್ಯಾರ್ಥಿಗಳ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿವೆ. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡಿದ್ದೀನಿ ಅಂತ ಹೇಳ್ತಾನೆ ಅವನು, NCERT ಅವರು. ಅಂದರೆ ಯಾವಾಗ ಈ 6ನೇ ತರಗತಿಯಿಂದ ಚಟುವಟಿಕೆ ಮೂಲಕ ಬೋಧನೆ ನಡೆದ್ರೆ ಮಾತ್ರ ಅವನು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಇಲ್ಲ. ಈಗ ಏನಾಗ್ಬಿಟ್ಟಿದೆ, ಹಳೆ ಪದ್ಧತಿಯಲ್ಲೇ ಪಾಠ ನಡೀತಿದೆ. ಅದ್ರದ್ದು ಬೇರೆ LBA ಮೆಥಡ್ ಅಂತ ಕೊಟ್ಬಿಟ್ಟು ಬಯಾಟ್ ಮಾಡಿಸಿ ಕಲಿಸಿ ಕೊಟ್ಟನ ನಮ್ಗೆ ರಿಸಲ್ಟ್ ಕೊಡಿ. ಹೀಗಾಗ್ಬಿಟ್ಟು ಈ NCERT ಪಠ್ಯನ ನಾವು ಬಳಸ್ಕೊಳಕ್ ಆಗ್ತಾ ಇಲ್ಲ. ಹೆಸರಿಗೆ ಮಾತ್ರ NCERT ಬಂದಿದೆ.
ರಿಟೈರ್ ಆಗಿ ಎಷ್ಟು ದಿವಸ? ಸೊ ನಾನು 7 years ಆಯಿತು. ಅವಾಗ ಕೇಳಿಲ್ವ ನೀವು ಸರ್ವಿಸ್ ಇದ್ದಾಗ? ಅಲ್ಲ, ಇದು ಬಂದು ಒಂದೇ ವರ್ಷ. ನಾನು ಆಫ್ಟರ್ ರಿಟೈರ್ಮೆಂಟ್ ಆಗುತ್ತೆ. ಈಗ LBA ಮೆಥಡ್ ಬಂದಿದ್ದು ಈಗ ಹೋದ ವರ್ಷ ಕೊಟ್ಟವ್ರು LBA ಮೆಥಡ್ ಅಂತ. ನಾನು ಫಲಿತಾಂಶ ನೋಡಿದಾಗ ನಾನು ಡೈರೆಕ್ಟ್ರಿಗೂ ಬರ್ತಿದ್ದೆ, ಕಮಿಷನರ್ಗೂ ಬರೆದೆ, ನೀವು LBA ಮೆಥಡ್ ಕೊಡಬೇಡಿ, NCERT ಚಟುವಟಿಕೆ ಆಧಾರಿತ ಬೋಧನೆ ಅಂತ ಅವು ಕೊಟ್ಟಿದ್ದಾರೆ, ನೀವು ವಿರುದ್ಧವಾಗಿ ಕೊಡ್ತಾ ಇದ್ದೀರಾ, ಸಮಾಜಕ್ಕೆ ಇದು ಭಾಳ ಹೊಡೆತ ಬೀಳುತ್ತೆ, ಅವ್ರನ್ನ ತಪ್ಪು ದಾರಿಗೆ ನೂಕಂಗಾಗುತ್ತೆ ಅಂತ ನಾನು ಬರ್ತಿದ್ದೆ. NCERT ಜಾರಿ ಮಾಡಿದ್ದು ಯಾರು? NCERT ಇದು ಅದೊಂದು ಸಂಸ್ಥೆ ಸರ್, ಡೆಲ್ಲಿ ಕೇಂದ್ರದ್ದು. ಇದು ಸಣ್ಣ ಸರ್ಕಾರದವರು ಅಕ್ಸೆಪ್ಟ್ ಮಾಡಿದ್ರ? ಸರ್ ಜಾರಿ ಆದಾಗ 7 ವರ್ಷದ ಹಿಂದೆ ರಾಜ್ಯ ಸರ್ಕಾರದವರು ಅಕ್ಸೆಪ್ಟ್ ಮಾಡಿದ್ರ? ಇದು ಫಸ್ಟ್ CBSE ಇತ್ತು ಈ ಸಿಲೆಬಸ್ಸು, ಆಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೂ ಅದನ್ನೇ ಇಟ್ಟರು, ಎರಡೂ ಒಂದೇ. ಅದರಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇದು NCERT ಪ್ರಕಾರ ಪಾಠ ಪ್ರವಚನ ನಡೀತಾ ಇಲ್ಲ. LBA ಮೆಥಡ್ ಅಂತ ಯಾವ್ದು ಹೇಳಿದ್ರು ಅದ್ರ ಪ್ರಕಾರ ನಡೀತು. ಇದು ಲೋಪ ಯಾವುದು? ಲೋಪ ಯಾವುದು ಅಂತಂದ್ರೆ, ಈಗ ನಾನು ಒಂದು 30,000 ಶಾಲೆಗೆ ಹೋಗಿದ್ದೀನಿ, 3,000. ಅಲ್ಲ ಸರ್, ಲೋಪ ಯಾವುದು ಸರ್? ಈಗ ನೋಡಿ, ಇವು ಚಾರ್ಜಸ್ ಫ್ಲೋಸ್ ಓನ್ಲಿ ಥ್ರೂ ಎ ಕಂಡಕ್ಟರ್. ನೋಡಿ, ಇದು ಕಂಡಕ್ಟರ್ ಕಾಪರ್ ವೈರ್, ಅದರಲ್ಲಿ ಮೂವ್ ಆಗ್ತಾ ಇದೆ, ಗ್ಲಾಸ್ ರಾಡಲ್ಲಿ ಇದು ಮೂವ್ ಆಗಲ್ಲ. The charges only rest, it is called static current. The charges flow only through a conductor, it is called electric current. ಮಗು ಹೇಳ್ಬಿಡ್ತು ನಾವು ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ, ಚಾರ್ಜಸ್ ಫ್ಲೋ ಆಗ್ತಾ ಇದೆ, ಚಾರ್ಜಸ್ ಎಷ್ಟಲ್ಲಿ ಇದಾವೆ, ಇದು ಸ್ಟ್ಯಾಟಿಕ್ ಕರೆಂಟ್, ಇದು ಎಲೆಕ್ಟ್ರಿಕ್ ಕರೆಂಟ್, ಸ್ಟ್ಯಾಟಿಕ್ ಎಲೆಕ್ಟ್ರಿಕ್. ಇಂಥವು ಅದ್ಭುತವಾಗಿ ಕೊಟ್ಬಿಟ್ಟಿದ್ದಾನೆ, ನಾಲೆಡ್ಜ್ ಇಂಪ್ರೂವ್ ಮಾಡ್ಬಿಟ್ಟಿದ್ದಾನೆ. ನೋಡಿ, ಇಲ್ಲಿ ಸುಮಾರು ಎಕ್ಸ್ಪೆರಿಮೆಂಟ್ ಇದೆ ಈ ಥರದವು. ಇದನ್ನೆಲ್ಲ ನಾವು ಪರ್ಚೇಸ್ ಮಾಡಬೇಕು. ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವು ಬಯಾಟ್ ಮಾಡಿಸೋದಲ್ಲ, ಇದನ್ನ ನಾವು ಹೇಳಿದ್ದಲ್ಲ. ಪ್ಲಾಸ್ಮಾ ಬಲ್ಬ್ ತಗೋ, ಕಾಪರ್ ವೈರ್ ಇಟ್ಟು ತೋರಿಸು ಮಗುಗೆ, ಆಮೇಲೆ ಗ್ಲಾಸ್ ರಾಡ್ ಇಟ್ಟು ತೋರಿಸು, ಇದರಲ್ಲಿ ಫ್ಲೋ ಆಗಲ್ಲ. ಅದಕ್ಕೆ ನಾವು ಯಾರಿಗಾರು ಶಾಕ್ ಹೊಡೆದಾಗ ನಾವು ಗ್ಲಾಸ್ ಆಗಲಿ ಅಥವಾ ವುಡನ್ ಆಗಲಿ ತಗೊಂಡು ಮುಟ್ಬೇಕು. ನಾವೇನು ನಮಗೂ ಚಾರ್ಜಸ್ ಹೋಗುತ್ತೆ ನಮ್ಮದು, ಅದಕ್ಕೆ ನಾವು ಯಾರನ್ನೂ ಮುಟ್ಟಕ್ಕೆ ಹೋಗ್ಬಾರ್ದು. ಯಾವಾಗ ನಮ್ಮನ್ನು ಸೇರಿಸಿ ಹೇಳ್ಕೊಂಡ್ಬಿಡುತ್ತೆ. ನೋಡಿ, ಈಗ ಮಗು ಕಾನ್ಸೆಪ್ಟ್ ಸಿಕ್ಕಿಲ್ಲ, ಇದು ಬಯಾಟ್ ಮಾಡೋದೇ, ಬಯಾಟ್ ಮಾಡೋ ಪ್ರಶ್ನೆ